ಅಮಿತ್ ಶಾ ಅವರು ಕೇಶವ್ ಪ್ರಸಾದ್ ಮೌರ್ಯ ಅವರನ್ನ ಮಿತ್ರ ಅಂತ ಕರೆದು ಆದಿತ್ಯನಾಥ್ ಅವರನ್ನ ಜನಪ್ರಿಯ ಸಿಎಂ ಅಂತ ಅಷ್ಟೇ ಹೇಳಿದ್ದು ಸೂಕ್ಷ್ಮ ರಾಜಕೀಯ ಸಂದೇಶನ. 2027ರ ಚುನಾವಣೆಗಾಗಿ ಒಬಿಸಿಯನ್ನ ತಲುಪುವಂತಹ ಬಿಜೆಪಿ ಯೋಜನೆ ಆದಿತ್ಯನಾಥ್ ಬದಲು ಕೇಶವ್ ಮೌರ್ಯ ಸುತ್ತ ರೂಪುಗೊಂಡಿದೆಯಾ? ಶಾ ಅವರು ಆದಿತ್ಯನಾಥ್ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರಾ ಅಥವಾ ಎಚ್ಚರಿಸ್ತಾ ಇದ್ದಾರಾ? ನಿಜವಾಗಿಯೂ ಬಲಗೊಳಿಸ್ತಾ ಇರೋದು ಆದಿತ್ಯನಾಥ್ ಅವರನ್ನು ಅಥವಾ ಅವರ ಪ್ರತಿಸ್ಪರ್ಧಿಗಳನ್ನು? 2024ರಲ್ಲಿ ಒಬಿಸಿ ಪ್ರಾಬಲ್ಯದ ಪ್ರದೇಶದಲ್ಲಿ ಬಿಜೆಪಿಯ ಕಳಪೆ ಪ್ರದರ್ಶನದ ಹೊರತಾಗಿನೂ ಕೇಶವ್ ಮೌರ್ಯ ಅವರನ್ನ ಯುಪಿಯಲ್ಲಿ ಯಾಕೆ ಒಬಿಸಿ ಮುಖವಾಗಿ ಬಿಂಬಿಸಲಾಗ್ತಾ ಇದೆ? 2027ಕ್ಕಿಂತ ಮೊದಲು ಉತ್ತರ ಪ್ರದೇಶದಲ್ಲಿ ನಾಯಕತ್ವದ ಹಾದಿ ಸರಿಪಡಿಸುವಂತಹ ಸೂಚನೆಯನ್ನ ಬಿಜೆಪಿ ಹೈಕಮಾಂಡ್ ನೀಡ್ತಾ ಇದೆಯಾ? 2024ರ ನಂತರದ ಯುಪಿಯಲ್ಲಿ ಅಧಿಕಾರ ಸಮೀಕರಣ ಬದಲಾಗಿದೆಯಾ? ಮತ್ತೆ ಆದಿತ್ಯನಾಥ್ ಅವರನ್ನ ದೂರ ಇಡುವಂತಹ ಕಾಲ ಮುಗಿದಿದೆಯಾ? ದಿಲ್ಲಿ ಮತ್ತೆ ಲಕ್ನೋ ನಡುವಿನ ಅಂತರ, ಅಥವಾ ನಾವಿದನ್ನ ನೇರವಾಗಿ ಹೇಳಬೇಕು ಅಂತ ಅಂದ್ರೆ ಮೋದಿ ಶಾ ಹಾಗೆ ಆದಿತ್ಯನಾಥ್ ನಡುವಿನ ಅಂತರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆಯಾ? ಅದ್ರ ಸುತ್ತಮುತ್ತ ನಡೀತಾ ಇರುವಂತಹ ಆಟಗಳೇನೇನು, ರವಾನಿಸಲಾಗ್ತಾ ಇರುವಂತಹ ಸಂದೇಶಗಳ ಮರ್ಮ ಏನು ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ಲಕ್ನೋಗೆ ಭೇಟಿ ನೀಡಿದಾಗಿನ ವಿದ್ಯಮಾನವೊಂದು ಉತ್ತರ ಪ್ರದೇಶ ರಾಜಕೀಯದಲ್ಲಿ, ಅದರಲ್ಲೂ ಬಿಜೆಪಿ ನಾಯಕತ್ವದ ವಿಚಾರದಲ್ಲಿ ಚರ್ಚೆಗೆ ಮಾಡಿಕೊಟ್ಟಿದೆ. ಹೊಸದಾಗಿ ನೇಮಕಗೊಂಡ 60,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸೋದಕ್ಕೆ ನಡೆದಂತಹ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಮತ್ತೆ ಡಿಸಿಎಂ ಕೇಶವ್ ಪ್ರಸಾದ್ ಮೌರ್ಯ ಅವರೊಂದಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಲೋಕಸಭೆ ಚುನಾವಣೆಯ ನಂತರ ರಾಜ್ಯದಲ್ಲಿ ಅಮಿತ್ ಶಾ ಅವರು ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ರು. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ರಾಜಕೀಯ ದಿಕ್ಕಿನ ಬಗ್ಗೆ ಇದು ಬೇರೆ ಬೇರೆ ನೆಲೆಯಿಂದ ಮಹತ್ವದ ಸೂಚನೆಗಳನ್ನ ಸೂಕ್ಷ್ಮವಾಗಿ ನೀಡಲಾಗಿತ್ತು. ವೇದಿಕೆಯಲ್ಲಿ ಅಮಿತ್ ಶಾ ಅವರು ಮಧ್ಯಭಾಗದಲ್ಲಿ ಕುಳಿತಿದ್ರೆ ಅವರ ಬಲಭಾಗದಲ್ಲಿ ಆದಿತ್ಯನಾಥ್ ಮತ್ತೆ ಎಡಭಾಗದಲ್ಲಿ ಕೇಶವ್ ಮೌರ್ಯ ಅವರು ಕೂತ್ಕೊಂಡಿದ್ರು. ಕಾರ್ಯಕ್ರಮದುದ್ದಕ್ಕೂ ಅಮಿತ್ ಶಾ ಅವರು ಇಬ್ಬರು ನಾಯಕರೊಂದಿಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಿದ್ದು ಕಂಡು ಬಂತು. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಕುತೂಹಲ ಕಾರಣವಾಗಿದ್ದು ಅಂತ ಅಂದ್ರೆ ಅಮಿತ್ ಶಾ ಅವರ ಭಾಷಣ. ಅವರು ಮಾತಾಡ್ತಾ ಆದಿತ್ಯನಾಥ್ ಅವರ ಎದುರಲ್ಲಿನೇ ಕೇಶವ್ ಮೌರ್ಯ ಅವರನ್ನ ತಮ್ಮ ಆತ್ಮೀಯ ಸ್ನೇಹಿತ ಅಂತ ಬಹಳ ವಿಶೇಷವಾಗಿ ಹೇಳಿದ್ರು. ಆದಿತ್ಯನಾಥ್ ಅವ್ರ ಬಗ್ಗೆ ಅತ್ಯಂತ ಜನಪ್ರಿಯ ಮತ್ತೆ ಯಶಸ್ವಿ ಮುಖ್ಯಮಂತ್ರಿ ಅಂತ ಅಮಿತ್ ಶಾ ಅವರು ಹೇಳಿದ್ರು. उत्तर प्रदेश के लोकप्रिय और सफल मुख्यमंत्री श्रीमान योगी आदित्यनाथ जी मेरे मित्र, और उत्तर प्रदेश के उप मुख्यमंत्री श्रीमान केशव प्रसाद मौर्य जी. ಅಮಿತ್ ಶಾ ಅವರು ಮೌರ್ಯ ಅವ್ರ ಬಗ್ಗೆ ನೀಡಿದಂತ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ವೈರಲ್ ಆದ ಹೆಚ್ಚಿನ ಕ್ಲಿಪ್ಗಳು ಶಾ ಅವರು ಮೌರ್ಯ ಅವರನ್ನ ತಮ್ಮ ಸ್ನೇಹಿತ ಅಂತ ಕರೆದಿದ್ದನ್ನೇ ಹೆಚ್ಚು ಫೋಕಸ್ ಮಾಡಿದ್ವು. ಆದ್ರೆ ಅವರು ಆದಿತ್ಯನಾಥ್ ಅತ್ಯಂತ ಜನಪ್ರಿಯ ಮತ್ತೆ ಯಶಸ್ವಿ ಮುಖ್ಯಮಂತ್ರಿ ಅಂತ ಹೊಗಳಿದ್ದನ್ನ ವಿಡಿಯೋ ಕ್ಲಿಪ್ಗಳಲ್ಲಿ ಬಿಟ್ಟುಬಿಡಲಾಗಿತ್ತು. ಅಮಿತ್ ಶಾ ಅವರು ಈ ರೀತಿ ಹೇಳಿದ್ರೆ ಅರ್ಥ ಏನು ಹಾಗಾದ್ರೆ? ಈ ಮೂಲಕ ಅವರು ಎರಡು ಮುಖ್ಯ ಸಂದೇಶಗಳನ್ನ ಇಲ್ಲಿ ಸ್ಪಷ್ಟಪಡಿಸಿದ ಕಾಣುತ್ತೆ. ಒಂದು, ರಾಜ್ಯದಲ್ಲಿ ಆದಿತ್ಯನಾಥ್ ನಾಯಕತ್ವದ ಬಗ್ಗೆ ಯಾವುದೇ ಅನುಮಾನನೇ ಇಲ್ಲ ಅನ್ನೋದು. ಇನ್ನು ಎರಡನೇದು, ಕೇಶವ್ ಮೌರ್ಯ ಬಿಜೆಪಿ ನಾಯಕತ್ವದಲ್ಲಿ ಪ್ರಮುಖ ಮತ್ತೆ ವಿಶ್ವಾಸಾರ್ಹ ವ್ಯಕ್ತಿಯಾಗಿ ಉಳ್ಕೊಂಡಿದ್ದಾರೆ ಅನ್ನೋದು. ಮೌರ್ಯ ಅವರನ್ನ ತಮ್ಮ ಸ್ನೇಹಿತ ಅಂತ ಬಹಿರಂಗವಾಗಿ ಒಪ್ಕೊಳ್ಳೋ ಮೂಲಕ ಅವರನ್ನ ಹೈಕಮಾಂಡ್ ಈಗಲೂ ಕೂಡ ಮುಖ್ಯರು ಅಂತ ಪರಿಗಣಿಸುತ್ತೆ ಅಂತ ಶಾ ಅವರು ಸೂಚಿಸಿದಾಗಿದೆ. ಮೌರ್ಯ ಅವರ ಇತ್ತೀಚಿನ ಹಿನ್ನಡೆಗಳ ಹೊರತಾಗಿನೂ ಪಕ್ಷದಲ್ಲಿ ಅವರ ಉನ್ನತ ನಾಯಕತ್ವಕ್ಕೆ ಯಾವುದೇ ಧಕ್ಕೆ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ. ತಮ್ಮ ಮಾತಿನ ಮೂಲಕ ಯುಪಿ ಬಿಜೆಪಿಗೂ ಅಮಿತ್ ಶಾ ಅವರು ಈ ಒಂದು ಸಂದೇಶವನ್ನ ಮುಟ್ಟಿಸಿದ ಕಾಣುತ್ತೆ. ಅಮಿತ್ ಶಾ ಅವರ ಈ ಹೇಳಿಕೆಗಳು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಪ್ರಮುಖ ಒಬಿಸಿ ಮುಖವಾಗಿ ಮೌರ್ಯ ಅವರ ಪ್ರಸ್ತುತತೆಯನ್ನ ಸೂಚಿಸಿರುವ ಹಾಗೆ ಕಾಣುತ್ತೆ. ಇನ್ನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮದೇ ಸ್ಥಾನವನ್ನ ಕಳೆದುಕೊಂಡಿದ್ರು ಮೌರ್ಯ. ಲೋಕಸಭೆ ಚುನಾವಣೆಯಲ್ಲೂ ಕೂಡ ಒಬಿಸಿ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಹಿನ್ನಡೆ ಅನುಭವಿಸಿದ ನಂತರ ಮೌರ್ಯ ಅವರ ರಾಜಕೀಯ ಸ್ಥಾನಮಾನ ಕುಸಿದ ಕಂಡು ಬಂದಿತ್ತು. ಇಂತಹ ಸಂದರ್ಭದಲ್ಲಿ ಅಮಿತ್ ಶಾ ಅವರಿಂದ ಇಂಥದೊಂದು ಹೇಳಿಕೆ ಬಂದಿರೋದು ಇಲ್ಲಿ ಮಹತ್ವ ಪಡೆದಿದೆ. ಕೇಶವ್ ಪ್ರಸಾದ್ ಮೌರ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ 2017ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವನ್ನ ಮುನ್ನಡೆಸಿದ್ರು. ಚುನಾವಣೆಯಲ್ಲಿ ಬಿಜೆಪಿಗೆ ಪ್ರಚಂಡ ಬಹುಮತ ಬಂದಿತ್ತು. ಹಾಗೆ ಸಹಜವಾಗಿ ಮೌರ್ಯ ಸಿಎಂ ಸ್ಥಾನದ ಮುಂಚೂಣಿಯ ಅಭ್ಯರ್ಥಿಯಾಗಿದ್ರು. ಆದ್ರೆ ದಿಢೀರನೆ ಮನೋಜ್ ಸಿನ್ಹಾ ಅವರ ಹೆಸರು ಬಂತು. ಆದ್ರೆ ಕೊನೆಗೆ ಅಚ್ಚರಿಯ ಆಯ್ಕೆಯಾಗಿ ಆದಿತ್ಯನಾಥ್ ಸಿಎಂ ಆದ್ರು. ಆದಿತ್ಯನಾಥ್ ಅವರು ಸಂಘ ಪರಿವಾರದಿಂದ ಬಂದವರಲ್ಲ, ಬಿಜೆಪಿಯಲ್ಲೂ ಕೂಡ ಬಂಡಾಯ ನಾಯಕರಾಗಿನೇ ಅವರು ಗುರುತಿಸಿಕೊಂಡ್ರು. ಇನ್ನು ಸಂಘ ಪರಿವಾರಕ್ಕೆ ಪರ್ಯಾಯವಾಗಿ ತನ್ನದೇ ಆದಂಥ ಸಂಘಟನೆಯನ್ನ ಕಟ್ಕೊಂಡವರು. ಈಗ ಅದೇ ಆದಿತ್ಯನಾಥ್ ಬಿಜೆಪಿಯ ಅತ್ಯಂತ ಜನಪ್ರಿಯ ನಾಯಕರಾಗಿ ಬೆಳೆದಿದ್ದಾರೆ. ಉತ್ತರ ಪ್ರದೇಶ ಬಿಜೆಪಿಗೆ ಅನಿವಾರ್ಯ ಅನ್ನುವಂತಾಗ್ಬಿಟ್ಟಿದ್ದಾರೆ.
ಅಮಿತ್ ಶಾ ರಾಜ್ಯದಲ್ಲಿ ಬಿಜೆಪಿ ಮುಖವಾಗಿ ಆದಿತ್ಯನಾಥ್ ಅವರ ಸ್ಥಾನ ಪಕ್ಕ ಅನ್ನೋದನ್ನ ಹೇಳಿದ್ದಾರೆ. ಇನ್ನು ಅದೇ ಸಂದರ್ಭದಲ್ಲಿ ಕೇಶವ್ ಮೌರ್ಯ ಅವರಂತಹ ಪ್ರಮುಖ OBC ನಾಯಕರನ್ನ ಉಳಿಸಿಕೊಂಡೇ ಪಕ್ಷದ ಭವಿಷ್ಯದ ಕಾರ್ಯತಂತ್ರವನ್ನ ರೂಪಿಸಿಕೊಳ್ಳಲಿದೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಯುಪಿಯಲ್ಲಿ ಬಿಜೆಪಿ ಈಗ ಬಹಳ ಎಚ್ಚರಿಕೆಯಿಂದ ಜಾತಿ ಒಕ್ಕೂಟವನ್ನ ರೂಪಿಸ್ತಾ ಇರೋದು ಇದರೊಂದಿಗೆ ಮತ್ತೆ ಖಚಿತ ಆಗಿದೆ. ಆ ತಂತ್ರದಿಂದಾನೇ ಈಗ ಯುಪಿಯಲ್ಲಿ ಅಧಿಕಾರಕ್ಕೆ ಬಂದಂತಹ ಬಿಜೆಪಿ 2027ರ ಚುನಾವಣೆಗೂ ಮುಂಚೆ ಮತ್ತೊಮ್ಮೆ ಅದೇ ಹಳೆಯ ಸೂತ್ರವನ್ನ ಇನ್ನಷ್ಟು ಬಲಗೊಳಿಸುವಂತ ಹಾದಿಯಲ್ಲಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗಿದೆ. ವಿರೋಧ ಪಕ್ಷಗಳು ಜಾತಿ ನಿರೂಪಣೆಗಳ ಮೇಲೆ ಹೆಚ್ಚು ಗಮನ ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ OBC ಪ್ರಾತಿನಿಧ್ಯದ ಮೇಲೆ ಬಿಜೆಪಿ ಕೂಡ ಹೊಸದಾಗಿ ಒತ್ತು ನೀಡೋದಕ್ಕೆ ಮುಂದಾದಾಗಿದೆ. ಈಗ ಅಖಿಲೇಶ್ ಯಾದವ್ ಪದೇ ಪದೇ ಆದಿತ್ಯನಾಥ್ ಸರ್ಕಾರವನ್ನ ನಿರ್ದಿಷ್ಟ ಜಾತಿಯ ಸರ್ಕಾರ ಅಂತ ಕರೆದಿದ್ದಾರೆ. ಠಾಕೂರ್ ವರ್ಸಸ್ PDO ಅನ್ನುವಂತಹ ನಿರೂಪಣೆಯನ್ನ ಅಖಿಲೇಶ್ ಮುಂದಿಟ್ಟಿದ್ದಾರೆ. ಆದ್ರಿಂದ ಮೌರ್ಯ ಅವರನ್ನ OBC ಮುಖವಾಗಿ ಮತ್ತೊಮ್ಮೆ ಮುನ್ನೆಲೆಗೆ ತರ್ತಾ ಇರೋದು ವಿರೋಧ ಪಕ್ಷಗಳ ಈ ನಿರೂಪಣೆಗೆ ಪ್ರತ್ಯಸ್ತ್ರವಾಗಿರುವ ಹಾಗಿದೆ. ಆದಿತ್ಯನಾಥ್ 3ನೇ ಬಾರಿಗೆ ಅಧಿಕಾರಕ್ಕೆ ಬರಬೇಕು ಅಂತ ಬಯಸುವಂತ ಒಂದು ಬಣ ಇದೆ, ಮತ್ತದನ್ನ ಸ್ವಲ್ಪ ಕಡಿಮೆ ಬೆಂಬಲ ಬಯಸುವಂತ ಇನ್ನೊಂದು ಬಣ ಇದೆ. ಇದು ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಬಾರದು ಅಂತ ಹೇಳೋರ್ ಬಣ ಇದು. ಇನ್ನು ಅಮಿತ್ ಶಾ ಅವರು ಕೇಶವ್ ಮೌರ್ಯ ಅವರನ್ನ ಸ್ನೇಹಿತ ಅಂತ ಕರೆದ್ರೆ ಆದಿತ್ಯನಾಥ್ ಅವರು ಶಾ ಅವರ ಸ್ನೇಹಿತರಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ಅಮಿತ್ ಶಾ ಹೇಳಿಕೆ ಕೇಶವ್ ಮೌರ್ಯ ಅವರ ಸ್ಥಾನಮಾನವನ್ನ ಹೆಚ್ಚಿಸುವಂತಹ ಉದ್ದೇಶದ್ದಾಗಿದೆ. ಇದರ ನಂತರ ಕೇಶವ್ ಮೌರ್ಯ ಅವರ ಜಾತಿ ಮತ್ತೆ ಆದಿತ್ಯನಾಥ್ ಅವರ ಬಣ ಬರುತ್ತೆ. ಇದು ಹಿಂದೂ ಧರ್ಮದ ಮತಗಳನ್ನು ಸೆಳೆಯುವಲ್ಲಿ ಮುಖ್ಯವಾಗುವಂತಹ ಅಂಶ ಆಗುತ್ತೆ. ಠಾಕೂರರು ಸಂಪೂರ್ಣವಾಗಿ ಆದಿತ್ಯನಾಥ್ ಅವರೊಂದಿಗಿದ್ದಾರೆ. ಈ ಬಣ ಸರ್ಕಾರ ಮತ್ತೆ ಒಗ್ಗೂಡಬೇಕು ಮತ್ತೆ ಆದಿತ್ಯನಾಥ್ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುತ್ತೆ. ಈ ಅಪೇಕ್ಷೆ ಉತ್ತರ ಪ್ರದೇಶದ ಕಾರಣಕ್ಕಾಗಲ್ಲ. ದೆಹಲಿಯಲ್ಲಿ ಅಧಿಕಾರಕ್ಕೆ ಹೋಗುವಂತ ದಾರಿ ಉತ್ತರ ಪ್ರದೇಶದ ಮೂಲಕನೇ ಹೋಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನ ಇಲ್ಲಿ ಗಮನಿಸಬೇಕು. ಆದ್ರಿಂದ ದೆಹಲಿಯಲ್ಲಿ ಆದಿತ್ಯನಾಥ್ ಅಧಿಕಾರಕ್ಕೆ ಬರುವಂತ ದಾರಿಯು UP ಮೂಲಕನೇ ಹೋಗುತ್ತೆ. UP CM ಸ್ಥಾನಕ್ಕೆ ಆದಿತ್ಯನಾಥ್ ಬಂದ ಬಳಿಕ ಬಿಜೆಪಿಯೊಳಗೇನೆ ನಿಧಾನವಾಗಿ ಒಂದು ಸಮಸ್ಯೆ ತಲೆದೂರಿತು. ಆದಿತ್ಯನಾಥ್ ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಆಗ ಇದಕ್ಕಿದ್ದ ಹಾಗೆ ಸಮಸ್ಯೆ ಪ್ರಾರಂಭ ಆಯಿತು. ಮೋದಿ ಅವರ ನಂತರ ಯಾರು ಅನ್ನುವಂಥ ಒಂದು ಪ್ರಶ್ನೆ ಮುನ್ನೆಲೆಗೆ ಬಂದಾಗ ಆ ಗೊಂದಲ ತಲೆದೂರಿತ್ತು. ಆಗ ಶುರುವಾಗಿದೆ ದೆಹಲಿ ಮತ್ತೆ ಲಕ್ನೋ ಸಂಘರ್ಷ. ಇದಕ್ಕಿದ್ದ ಹಾಗೆ CM ಆದಿತ್ಯನಾಥ್ ವಿರುದ್ಧ ಬಿಜೆಪಿ ಅವರಿಂದಾನೇ ಕೂಗೆದ್ದಿತ್ತು. ಇಲ್ಲಿಂದಾನೇ ಗುಂಪುಗಾರಿಕೆ ನೇರವಾಗಿ ಮುನ್ನೆಲೆಗೆ ಬಂತು. ಇದೇ ಕೇಶವ್ ಮೌರ್ಯ ಪಕ್ಷ ಸರ್ಕಾರಕ್ಕಿಂತ ದೊಡ್ಡದಾಗಿದೆ ಅಂತ ಹೇಳಿದಾಗ ಅದು ನೇರವಾಗಿ ಆದಿತ್ಯನಾಥ್ ವಿರುದ್ಧದ ಹೇಳಿಕೆ ಆಗಿತ್ತು. ಅದಾದ ನಂತರ ಆದಿತ್ಯನಾಥ್ ಅವರನ್ನ ತೆಗೆದು ಹಾಕಲಾಗುತ್ತೆ ಅನ್ನುವಂಥ ಮಾತುಗಳಿದ್ವು. ಆದ್ರೆ ಆದಿತ್ಯನಾಥ್ ಅವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡೋದನ್ನ ಬಿಟ್ಟು ಬಿಜೆಪಿಗೆ ಬೇರೆ ದಾರಿ ಇರಲಿಲ್ಲ. ಈ ಹಂತದಲ್ಲಿ ಆದಿತ್ಯನಾಥ್ ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿ ಪ್ರಧಾನಿ ಹುದ್ದೆಗೆ ಮುಂದಿನ ಸ್ಪರ್ಧಿ ಅಂತ ತೋರಿಸ್ಕೊಂಡ್ರು. ದೇಶದುದ್ದಕ್ಕೂ ಇದು ದೊಡ್ಡ ಚರ್ಚೆ ಆಯಿತು. ಎಷ್ಟು ಅನಿವಾರ್ಯ ಸ್ಥಿತಿ ಬಿಜೆಪಿಗೆ ಬಂತು ಅಂತ ಅಂದ್ರೆ ಅದು ಬಂಗಾಳ ಮತ್ತೆ ಕಾಶ್ಮೀರಕ್ಕೆ ಹಾಗೆ ಚುನಾವಣೆಗಳು ನಡೆಯಲೆಲ್ಲ ತನ್ನ ಸ್ಟಾರ್ ಪ್ರಚಾರಕರನ್ನಾಗಿ ಆದಿತ್ಯನಾಥ್ ಅವರನ್ನ ಕಳಿಸಬೇಕಾಯಿತು. UPಯಲ್ಲೂ ಕೂಡ ಆದಿತ್ಯನಾಥ್ ದರ್ಬಾರ್ ಒನ್ ಮ್ಯಾನ್ ಶೋ ರೀತಿಯಲ್ಲಿದೆ. ಹಾಗಾಗಿನೇ ಬಿಜೆಪಿ ಹೈಕಮಾಂಡ್ ಅವರನ್ನ ದೂರ ಇಡೋದಿಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ವೇಳೆ ಬಿಜೆಪಿಗೆ ತನ್ನ OBC ಬಲವನ್ನ ಹೆಚ್ಚಿಸಿಕೊಳ್ಳುವಂತ ದಾರಿ ಕೂಡ ಬೇಕಾಗಿದೆ. ಅದಕ್ಕಾಗಿನೇ OBC ಮುಖವಾಗಿರುವಂತಹ ಕೇಶವ್ ಮೌರ್ಯ ಅವರನ್ನ ಅವರೆಲ್ಲ ವಿಫಲತೆಗಳ ನಂತರ ಕೂಡ ಮತ್ತೊಮ್ಮೆ ಈಗ ಮುಂದೆ ತರಲಾಗ್ತಾ ಇದೆ. ಅವರನ್ನ ಅಮಿತ್ ಶಾ ಈಗ ತನ್ನ ಮಿತ್ರ ಅಂತ ಹೇಳೋ ಮೂಲಕ ಅವ್ರ ಪ್ರಭಾವ ಹೆಚ್ಚುವಂತೆ ಹಾಗೆ ಅವರ ಘನತೆಯನ್ನು ಹೆಚ್ಚುವಂತೆ ಮಾಡಿದ್ದಾರೆ. ಅವ್ರ ಸ್ಥಾನ ಭದ್ರ ಅನ್ನುವಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಹಿಂದೂ ಮೇಲ್ಜಾತಿಯ ಠಾಕೂರರ ಮುಖವಾಗಿ ಆದಿತ್ಯನಾಥ್ ಅವರು ಪ್ರಬಲರಾಗಿರುವಾಗ ಹಿಂದುಳಿದ ವರ್ಗದವ್ರ ಮತಗಳನ್ನ ಪಡೆಯುವಂಥ ದಾರಿಯಾಗಿ ಕೇಶವ್ ಮೌರ್ಯ ಅವರನ್ನ ಮುನ್ನೆಲೆಯಲ್ಲಿರಿಸೋದು ಬಿಜೆಪಿಯ ತಂತ್ರ ಆಗಿದೆ. ಅಮಿತ್ ಶಾ ಪಾಲ್ಗೊಂಡಿದ್ದಂಥ ಲಕ್ನೋ ಕಾರ್ಯಕ್ರಮದಲ್ಲಿ ನೇಮಕಾತಿ ಪತ್ರವನ್ನು ವಿತರಿಸುವಾಗಲೂ ಕೂಡ ಒಂದು ಜಾಣತನ ಕಾಣಿಸ್ತು. 60,000ಕ್ಕೂ ಹೆಚ್ಚು ನೇಮಕಾತಿಗಳಲ್ಲಿ ವಿವಿಧ ಜಾತಿಗಳು ಮತ್ತು ಸಮುದಾಯಗಳನ್ನು ಪ್ರತಿನಿಧಿಸುವಂಥ 15 ವ್ಯಕ್ತಿಗಳಿಗೆ ಅಮಿತ್ ಶಾ ಅವರು ಸಾಂಕೇತಿಕವಾಗಿ ನೇಮಕಾತಿ ಪತ್ರವನ್ನು ವಿತರಿಸಿದರು. ಈ ಮೂಲಕ ಸಾಮಾಜಿಕ ಸಮತೋಲನ ಮತ್ತು ವಿವಿಧ ಜಾತಿ ಗುಂಪುಗಳ ವಿಶ್ವಾಸ ಗಳಿಸುವಂಥ ತಂತ್ರಗಾರಿಕೆ ಕಂಡಿತು. UPಯಲ್ಲಿ 2027ರಲ್ಲಿ ಚುನಾವಣೆ ನಡೆಯಲಿರುವಾಗ ಬಿಜೆಪಿ ಈಗ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ಆದಿತ್ಯನಾಥ್ ಅವರನ್ನು ಸರ್ಕಾರದ ಮುಖವಾಗಿ ಸ್ಪಷ್ಟವಾಗಿ ಬೆಂಬಲಿಸುತ್ತೆ. ಇನ್ನು ಅದೇ ಸಂದರ್ಭದಲ್ಲಿ ಕೇಶವ್ ಮೌರ್ಯ ಅವರನ್ನ ಪ್ರಮುಖ OBC ಮುಖವಾಗಿ ಮುಂದಿಡ್ತಾ ಇದೆ. ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.